ಎಲ್ಲ ಯುವ ಗಜಪಡೆ ಸದಸ್ಯರು ಸೇರಿಕೊಂಡು ಯುವ ಗಜಪಡೆ ಲೋಗೋ ರಿವೀಲ್. ಆದ್ರೆ ಅದರಲ್ಲಿ ಒಂದಷ್ಟು ನಮ್ಮ ಶ್ರೀನಿವಾಸ್ ಅವರ ಕೈ ಒಂದು ಸ್ವಲ್ಪ ಸುಟ್ಟು ನೋವಾಗಿತ್ತು. ಅದೇ ಸ್ವಲ್ಪ ಬೇಜಾರಾಗೋ ವಿಷಯ. ಅಂದ್ರೆ ಆದ್ರೆ ಅದರಿಂದ ಏನಾದ್ರೂ ನಾವು ಅದೇ ಮಾಡ್ತೀನಿ ಅಂತಂದ್ರೆ ಅವನು ಸಪೋರ್ಟ್ ಮಾಡ್ದ. ಅದಾದ್ಮೇಲೆ ಇನ್ನೊಂದು 15 ದಿನ ಐತಾನೆ ಮತ್ತೆ ಸೆಟ್ ರೆಡಿ ಮಾಡಕ್ಕಂತಾನೆ ಹೋದ್ವಿ. ನಮ್ಮ ರಾಜಣ್ಣ ರತ್ಮಳೆ ಮೇದರ್ ಅವರು ಹಾಗೂ ಮಂಜಣ್ಣ ಅವ್ರಿಗೆ ಹೇಳಿದ್ವಿ, ಅಣ್ಣ ನಮ್ಗೆ ಈ ತರ ಪೋಲ್ಸ್ ಬೇಕು ಅಂತ. ತಾಂಡವರಪ್ಪ ಮತ್ತೆ ಬಾಡಿಗೆ ಏನು ಇಸ್ಕೊಳ್ಳಿಲ್ಲ, ಅವರು ಪಾಪ ಪ್ರೀತಿಯಿಂದ ಕೊಟ್ರು. ಅದನ್ನೆಲ್ಲ ಪೋಲ್ಸ್ ಇವು ತಗೊಂಡು ಮತ್ತೆ ನಮ್ಮ ವೀರೇಶ್ ಅಣ್ಣವರು ತಗಡು ಕೊಟ್ರು. ಅದನ್ನೆಲ್ಲ ಹಾಕೊಂಡ್ಬಂದು ಸೀದಾ ಟೆಂಟ್ ಹಾಕಕ. ಮಳೆ ಬಹಳ ತೊಂದರೆ ಕೊಡ್ತು ನಮಗೆ. ಮಳೆಯಿಂದ ಬಹಳ ಪ್ರಾಬ್ಲಮ್ ಆಯ್ತು. ಬಿಡ್ತೈತೆ ಇಲ್ಲೋ ಟೆಂಟ್ ಹಾಕ್ಲಿಕ್ಕೆ ಅಂತ ಮಾಡಿದ್ವಿ. ಒಂದ್ 4 ದಿನ ಡಿಲೇ ಆಯ್ತು. ಅದಾದ್ಮೇಲೆ ಸೆಟ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದ್ಮೇಲೆ ಅದು ಮಾಡ್ಬೇಕಾದ್ರೆ ಹುಡುಗರು ಸಾಮಾನ್ಯ ಕಷ್ಟಪಟ್ಟಿಲ್ಲ. ಮಳೆ ಬಂದಾಗ ಅದೆಲ್ಲ ಫಿನಿಶಿಂಗ್ ಬರೋ ಟೈಮ್ನಲ್ಲೇ ನಮ್ಗೆ ಮಳೆ ತುಂಬಾ ಕಾಡ್ಸಿದ್ ಪಾಪ ಅವರಿಗೆ. ಎಲ್ಲರೂ ಹುಡುಗರು ಏನೋ ಕ್ರಿಯೇಟಿವಿಟಿ ಮಾಡಕೊಂಡಿದ್ರು ನೋಡಿ. ನನಗೊಂಚೂರು ಹುಮ್ಮಸ್ ಆಯ್ತು, ಬಾ ಮಾಡೋಣ. ಎಲ್ಲ ಹುಡುಗರು ಕರೆದ್ರು. ಹುಡುಗರು ಎಲ್ಲ ಸೇರ್ಕೊಂಡು ಚೀಲ ಎಲ್ಲ ಒಗ್ದು ಕಟ್ಟಿ, ಆಮೇಲೆ ಪೋಲ್ಸ್ಗಳನ್ನೆಲ್ಲ ಒಗ್ದು ಕಟ್ಟಿ ತಗಡಿಗೆ ಗಿಡ ಎಲ್ಲ ಹಾಕಿದ್ವಿ. ಆಮೇಲೆ ಕಡೆಗೆ ಟೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಗುಹೆ ಶೇಪ್ ಬರಕಂತ ಬೊಮ್ಮನೆಲ್ಲ ತಗೊಂಡ್ಬಂದು ಸಿಳ್ಕೊಂಡು ಗಂಗು ಹೇಳಿದ್ರು. ಆಮೇಲೆ ಗುವೆ ಟೈಪ್ ಅಂದ್ರೆ ಕಲ್ಲು ರೀತಿ ಬರ್ಬೇಕಾಯ್ತು. ಭತ್ತದ ಹುಲ್ಲು ಎಲ್ಲ ತಂದು ಗುಹೆ ಮಾಡ್ಬೇಕಂತಂದೇಳಿ ಅದೊಂದು ಗುಹೆ ಬಾಲ್ ಟೈಪ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿದಿರಿಗಿದ್ರೆಲ್ಲ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡ್ಕೊಂಡಾಗ ಅದು ಕಟ್ಟೋದೇ ಸ್ವಲ್ಪ ತೊಂದರೆ ಆಯ್ತು. ಬಿದಿರೆಲ್ಲ ಕಟ್ ಮಾಡಿ ಅದೇ ಟೈಪ್ ವರ್ಕ್ ಮಾಡ್ಬೇಕಾಯ್ತು. ಬಿದಿರಿನ ಏನೇನ್ ಬೇಕಾಯ್ತು ಎಲ್ಲ ಮಾಡಿದ್ವಿ. ಗೂಟ ಹೋಗುದು ಕಟ್ಬೇಕಲ್ಲ, ಅಲ್ಲೆಲ್ಲ ಸಿಮೆಂಟ್ ಇದೆ. ಗೂಟ ಸಿಮೆಂಟ್ ಎಲ್ಲ ಒಡ ತೆಗಿಯಕ್ಕಾಗಲ್ಲ. ಅದು ಮತ್ತೆ ಅಂಗಡಿ ಒಳಗೆ ಹೋಗಿ ಎಣ್ಣೆ ಡಬ್ಬ ಎಲ್ಲ ತಂದ್ವಿ. ಎಣ್ಣೆ ಡಬ್ಬ ತಂದು ಅವನ್ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ಕೈಗೆ ಎಲ್ಲ ಕೊಯ್ಕೊಂಡು ಅದರಲ್ಲಿ ಮತ್ತೆ ಮಣ್ಣು ತಗೊಂಡ್ಬಂದು ಮಣ್ಣು ಹಾಕಿ ಅದನ್ನ ನುಸಿ ಅದನ್ನೇ ಒಂದ್ ದಿವಸ ಆಯ್ತು. ಅವತ್ತು ಸುಮಾರು ರಾತ್ರಿ 1 ಗಂಟೆ ಮಟ ಊಟ ಇಲ್ದಂಗೆ ಬರೀ ಅದನ್ನ ಒಂದೇ ಕೆಲಸ ಮಾಡಿದೀವಿ. ಅಂದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹುಡುಗ್ರ ಜೊತೆಗೆಲ್ಲ ಇದ್ರು ಟೈಮ್ ಕಳೆ ಮಾತ್ರ ಯಾವ್ದೇ ಕಾರಣ ಗೊತ್ತಾಗಲ್ಲ. ಆ ಮಳೆಯಲ್ಲಿ ಗಾಳಿಯಲ್ಲಿ ಮರ ಹತ್ತಿ ತಾಡ್ಪಾಲ್ ಕಟ್ಟಿ ಬೆಳಿಗ್ಗೆ ಜಾವ 6 ಗಂಟೆ ತನಕ ಹುಡುಗರು ಕೆಲಸ ಮಾಡಿದೆವು. ಅಜ್ಜಯ್ಯ ಕಿರಣಂದು, ಆಮೇಲೆ ಕಡೆ ನಮ್ಮ ಅಧ್ಯಕ್ಷರು ನಮ್ಮ ಗಂಗುಂದು ಭಾಳ ಶ್ರಮ ಇದೆ. ಅವನದು ಒಂದು 2 ತಿಂಗಳದಿಂದ ಅವನದು ಮೈಂಡ್ನಲ್ಲಿ ಈ ಥರ ಮಾಡಬೇಕು, ಈ ಥರ ಹಿಂಗೆ ಮಾಡ್ಬೇಕಂತೇಳಿ. ಸೆಟ್ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಟಿ ಶರ್ಟ್ ವಿಚಾರ ಬಂತು. ಟಿ ಶರ್ಟ್ ಯಾರಿಗೆ ಕೇಳೋಣಪ್ಪ ಅಂದಾಗ ನಮ್ಮ ಮಂಜುನಾಥ್ ಎಕ್ಸೆಂಟ್ ಅಂತ ಹೇಳಿ ಹನುಮಂತಣ್ಣ ಅವ್ರಿಗೆ ಕೇಳೋಣ, ಟಿ ಶರ್ಟ್ ಬೇಕು ಮಾಡಿಸ್ಕೊಡ್ತೀರಣ ಅಂತ. ಆಯ್ತಪ್ಪ ಮಾಡಿಸ್ಕೊಡೋಣ ತಗೋಣ ಅಂತ ಒಪ್ಕೊಂಡ್ರು. ನಮ್ಮ ಚಂದ್ರು ಕೂಡ ಯುವ ಗಜಪಡೆ ಸದಸ್ಯ, ಅವನು ಕೂಡ ಹೆಲ್ಪ್ ಮಾಡಿದಾನೆ. ಯುವ ಗಜಪಡೆಯಿಂದ ಹನುಮಂತಣ್ಣಗೂ ಚಂದ್ರ ಇಬ್ರು ಕೂಡ ಥ್ಯಾಂಕ್ಸ್. ಒಂದೊಂದ್ಸರಿ ಊಟ ಮನೆಗೆ ಹೋದ್ರೆ ಬರ್ತಾರ ಇಲ್ಲ ಅಂತಂದ ಹೇಳಿ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡಿದೀವಿ. ಇದು ನೋಡ್ರಿ 12 ಗಂಟೆ ಮನೆ ಫೋನ್ ಮಾಡೋರು, ಬರ್ರಿ ನಮ್ಮ ಮನೆಗೆ ಬರಲ್ಲ. ಏನೋ ನಾವು ತುಂಬಾ ಕ್ರಿಯೇಟಿವಿಟಿ ರಾತ್ರಿ ಎಲ್ಲ ನಿದ್ದಿಗೆ ಇಟ್ಟು ಮನೇಲೆಲ್ಲ ಬೈಸ್ಕೊಂಡು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿದ್ವಿ. ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಬಹಳ ಪ್ರಾಬ್ಲಮ್ ಆಗತ್ತೆ ನಮಗೆ. ಯಾಕಂದ್ರಪ್ಪ ಅಂದ್ರೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಗಿರಣ್ ಅಂತಂದೇಳಿ ಪಾರ್ಸಲ್ ಊಟ ತಂದು ಕೊಡ್ತಿದ್ರು ಅವರು. ಪ್ರತಿಯೊಬ್ಬರು ಕೂಡ ಊಟ ಮಾಡಿದ್ವಿ. ಮತ್ತೆ ಸೆಟ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅನಿಸ್ತು ಇದೇನಪ್ಪ ಹೇಳೋದ್ ಮಾತ್ರ ಸುಲಭ, ಮಾಡೋ ಮಾತ್ರ ತುಂಬಾ ಕಷ್ಟ ಅಂತ. ಬಟ್ ಈ ರೀತಿ ಸೆಟ್ ಆಗುತ್ತಿಲ್ಲ ಅನ್ಕೊಂಡಿದ್ವಿ. ನಮ್ ಕಾರ್ತಿಕ್ ಕಳೆ ಕೂಡ ನಂಬಿಕೆ ಇದ್ದಿದ್ದಿಲ್ಲ, ಇವ್ರು ಮಾಡ್ತಾರೋ ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಇದ್ದ. ಬಟ್ ಆದ್ರೂ ಸೆಟ್ ಒಂದ್ ಸ್ವಲ್ಪ ರೆಡಿ ಆದ್ಮೇಲೆ ಬಂದ್ ನೋಡಿದ ಒಂದಿನ ನೋಡಿ ಕೂಡ ಅವನು ಖುಷಿ ಪಟ್ಟ, ಏನೋ ಮಾಡ್ತಾ ಇದಾರೆ ಹುಡ್ರು ಮಾಡ್ಲಿ ಅಂತಂದೇಳಿ. ಗುಹೆ ಟೈಪ್ ಏನ್ ಮಾಡಿದ್ಮೇಲೆ ಅದಕ್ಕೆ ಕೈಲಿ ಪೇಂಟ್ ಹೊಡೆದ್ರೆ ಒಂಚೂರು ಅದು ನಮ್ಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಗೊಂಚಿಲೆಲ್ಲ ಹೊಲ್ದಿ ಮೇಲೆ ಪೇಂಟ್ ಮಾಡೋಣ ಅಂತ POP ತಗೊಂಬಂದು ಟ್ರೈ ಮಾಡಿದ್ವಿ. ಆದ್ರೂ ಸರಿ ಹೋಗ್ಲಿಲ್ಲ. ಆ ಕಡೆ ಪೇಂಟ್ ಹೊಡ್ಯಾರನ್ನ ಕರೆಸಿ ಅವ್ರು ಕೂಡ ಟ್ರೈ ಮಾಡಿಸಿದ್ವಿ. ಅವರೆಲ್ಲ ಹೊಡೆದು ಮುಗಿಸೋಗಿದ್ರು. ಆದರೂ ಗಂಗೋಣ ಚೆನ್ನಾಗಿ ಬರ್ತಾ ಇಲ್ಲ ಅಂತೇಳಿ ಮತ್ತೆ ತಿರುಗಿ ದಿನ ಹೋಗಿ ಪೇಂಟಿಂಗ್ ಮಿಷನ್ ತಗೊಂಬಂದು ಮತ್ತೆ ರೀಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇಲೆ ಆ ಮಿಷಿನಿಂದ ಫ್ರೆಶ್ ಮಾಡಿದ್ಮೇಲೆ ಅದು ಒಂಥರ ಲುಕ್ ಚೆನ್ನಾಗಾಯ್ತು. ಅವಾಗ ನಮಗೆ ಚೆನ್ನಾಗಾಯ್ತು ಅನಿಸಿತು. ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮುಗಿದ ಮೇಲೆ ಮತ್ತೆ ಕೊನೆ ದಿನ ಇದೆಲ್ಲ ಘಟನೆ ನಡೆದಿರೋದು ಗಣೇಶನ ಇನ್ನೇನು
ಅದಕ್ಕೆಲ್ಲ ಮತ್ತೆ ಅಜಯ್ ಅಣ್ಣ ಒಂದು ಪೆನ್ಸಿಲ್ ತಗೊಂಡು ನೀಟಾಗೆಲ್ಲ ಅದು ಗುಹೆ ಥರ ಕಾಣ್ಬೇಕಂತ ಪೇಣಿಲೆಲ್ಲ ಮಾರ್ಕ್ ಮಾಡ್ತಾಯಿದ್ರು. ಅದಾದ್ಮೇಲೆ ಮತ್ತೆ ಮಿಷನ್ ಎಲ್ಲ ತೊಗೊಂಬಂದು ಮತ್ತು ಪೇಂಟ್ ಮಾಡಿಕೊಂಡು ಅದಕ್ಕೆಲ್ಲ ಬ್ಲ್ಯಾಕ್ ಪೇಂಟ್ ಮಾಡಿ ಮತ್ತು ಆಮೇಲೆ ಕಡೆ ಬಳ್ಳಿ ಎಲ್ಲ ತೊಗೊಂಬಂದು ಆಮೇಲೆ ಕಡೆಗೆ ಅವರು ಗಣೇಶನ್ ತಗೊಂಡು 4:15 ಗಂಟೆಗೆಲ್ಲ ಬೆಳಗಿನ ಜಾವ ಬಂದರು. ಗಣಪತಿ ಸೆಟ್ ಹಾಕ್ತಿದ್ರು. ಹುಡ್ರೆಲ್ಲ ಭಾಳ ಕಷ್ಟಪಟ್ಟರು. ನಾವು ಬಂದು ಈ ರೀತಿ ಆಗ್ತದಿಲ್ಲ ಅನ್ಕೊಂಡಿದ್ವಿ. ತುಂಬಾ ಇನ್ನು ಗಣಪನೆಲ್ಲ ಆತು, ಇನ್ನೇನು ಡೆಕೋರೇಷನ್ ಚೆನ್ನಾಗೈತೆಲ್ಲ ಬಂದು 2 ದಿವಸದಿಂದ ನೋಡ್ತಾ ಇದ್ರು. ಒಮ್ಮೆ ಮಳೆ ಜೋರ ಬಿಡ್ತು, ನೋಡ್ರಿ ಪೇಂಟ್ ಮಾಡೋದೆಲ್ಲ ಪೇಂಟಿಂಗ್ ಎಲ್ಲ ಹೋಗ್ತಾ ಇತ್ತು, ನೀರು ನೋಡ್ರಿ ಒಳಗೆ ಬರ್ತಾ ಇತ್ತು. ಮತ್ತೆ ಎಲ್ಲ ರಿಟರ್ನ್ ಎಲ್ಲ ಕಟ್ಟಿ ನೀರು ಒಳಗೆ ಬರಲಿಲ್ಲ ಹಂಗೆಲ್ಲ ಮತ್ತೆ ಆ ಕಡೆ ಹರಿಯಂಗೆ ಮಾಡಿ ಮೇಲೆಲ್ಲ ಕ್ಲೀನಾಗಿ ಪಾಟ್ ಗಿಟ್ಟೆಲ್ಲ ಹಚ್ಚಿ. ಬಟ್ ಮಳೆಯಿಂದ ಭಾಳ ತೊಂದರೆ ಆಯ್ತು. ಬಟ್ ಇಲ್ಲ, ಗಣಪನ ಆಶೀರ್ವಾದ ಇತ್ತು. ಬಿಜಿ ಇರೋದಕ್ಕೆ ಬರಕ್ ಆಗಿಲ್ಲ. ನೋಡೋಣ ಏನು ಹುಡ್ರು ಮಾಡ್ತಾರ. ನನಗೂ ಹೋಗಕ್ಕಾಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನೋಡಿದೆ ನಂಬಕ್ಕಾಗಲ್ಲ. ಅದು ಆಲಿನ ಮರ ಬೇರಾಗಿರ್ಬೋದು, ಅದ್ರಾಗಿರೋ ಶಿವ ಆಗಿರ್ಬೋದು, ರಾಮ ಆಗಿರ್ಬೋದು, ಆಮೇಲೆ ಆಂಜನೇಯ ಆಗಿರ್ಬೋದು, ಕ್ಲೀನಾಗಿ ಒಂದು ನಮೂನಿ ತಪಸ್ಸಿ ಕುಂತಂಗೆ ಆಗಿತ್ತು ಶಿವ. ಇವ್ರ ಕಾನ್ಸೆಪ್ಟ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೆ ನೋಡಿ ಇಡೀ ಇವತ್ತು ಹರಪನಹಳ್ಳಿಯನ್ನ ಮೆಚ್ಕೊಳ್ತಾ ಇದೆ. ಬಟ್ ಹುಡ್ರ ಅಂದ್ರೆ ಜೊತೆಗೆಲ್ಲ ಒಗ್ಗಟ್ಟನ್ನ ಚೆನ್ನಾಗಿದ್ರೆ ಐತಲ್ಲ, ಯಾವ್ದು ಈಗ ಕಾಲ ಕಷ್ಟ ಅಲ್ಲ ಅನ್ನಂತ ನನಗೆ ಅನಿಸ್ತು. ಅದು ನೋಡಿ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಯ್ತು. ಅದೇ ತರ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಸೆಟ್ ಪೂರ್ತಿ ನಮಗೆ ಈ ರೀತಿ ಬರ್ತೈತೆ ಅನ್ಕೊಂಡಿದ್ದಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂತು. ಜನನೂ ಕೂಡ ಅಷ್ಟೇ ರೆಸ್ಪಾನ್ಸ್ ಮಾಡಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ ಅನ್ಕೊಂಡಿದ್ರು. ಅಲ್ಲಿ ಬಂದು ಆ ಸೆಟ್ ನೋಡಿ ಅವ್ರು ನಮ್ಮ ಎಕ್ಸ್ಪೆಕ್ಟ್ ಮೀರಿ ಕೂಡ ಬಂದು ದೇಣಿಗೆ ಕೊಟ್ಟು ಪ್ರತಿಯೊಂದಕ್ಕೂ ಸಹಾಯ ಮಾಡಿದ್ದಾರೆ. ಎಷ್ಟು ಚೆನ್ನಾಗತ್ತಂದ್ರೆ ನಮ್ಮ ಹುಡುಗರು ಈಗ ನಾವು ಪ್ರತಿಭೆನ ಹೆಂಗೆ ತೋರಿಸ್ಕೋಬೇಕಂತಂದ್ರೆ ಈ ಸದ್ಯಕ್ಕೆ ಈಗ ತಕ್ಕ ಮಟ್ಟ ಅಂದ್ರೆ ನಾವು ಫಸ್ಟ್ ನಮ್ದು ಓಣಿ ಜನಕ್ಕೆ ಗೊತ್ತಾಗಬೇಕು. ಏನು ಹುಡುಗರು ಮಾಡ್ತಿದಾರ ಅಂತ ಸ್ವಲ್ಪ ಗೊತ್ತಾಗಬೇಕು. ಇವ್ರು ಹೆಂಗ್ ಮಾಡಿಲ್ಲ, ಇಡೀ ಊರಿಗೆ ಗೊತ್ತಾಗ ಮಾಡ್ಬೇಕು ಸೀದಾ. ಕೆಲಸ ಮಾಡಿದ್ದ ನಾವು ವಿಡಿಯೋನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ವಿ. ಒಂದೇ ದಿನದಲ್ಲಿ 24 hours ಅಲ್ಲಿ 1 million ನೋಡಿಬಿಡ್ತು. ಅದು ಹುಮ್ಮಸ್ಸು ಜಾಸ್ತಿ ಆಯ್ತು ನಮಗೆ. ಮಾಡ್ಬೇಕು, ಏನೋ ಮಾಡ್ಬೇಕು, ಜನ ಎಲ್ಲ ಮೆಚ್ಚುಗೆ ಇದ್ದಾರೆ, ನಮ್ಮ ಯುವ ಗಜಪಡೆ ಹೆಸರು ಬರ್ತಾ ಇದೆ ಅಂತಂದೇಳಿ ಒಂದೇನೋ ಹುಮ್ಮಸ್ಸಲ್ಲಿ ಮಾಡಿದ್ವಿ. ನಾವು ಗಣಪತಿ ಇಟ್ಟು 4ನೇ ದಿನಕ್ಕೆ ಪ್ರಸಾದ ಮಾಡಿಸ್ಬೇಕಂತ ಅನ್ಕೊಂಡಿದ್ವಿ. ಸಂತೋಷ್ ಅವರು ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಆ ಶುಕ್ರವಾರ ನೈಟ್ ಎಲ್ಲ ಹುಡ್ರೆಲ್ಲ ಇದ್ದು ನೈಟ್ ಎಲ್ಲ ಪ್ರಸಾದ ರೆಡಿ ಮಾಡಿಸಿ ಬೆಳಗಿನ ಜಾವ ತನಕ ಪ್ರಸಾದದ್ದೇ ವ್ಯವಸ್ಥೆ ಮಾಡಿ ಶನಿವಾರ ಬೆಳಗ್ಗೆ ಎಲ್ಲರಿಗೂ ಪ್ರಸಾದನ ವಿನಿಯೋಗ ಮಾಡಿದ್ವಿ. ಇಷ್ಟೇ ಜನ ಬಂದು ಪ್ರಸಾದನ ಸ್ವೀಕರಿಸಿ ಒಳ್ಳೆ ಯಶಸ್ಸನ್ನು ತಂದುಕೊಟ್ರು. ಮೆರವಣಿಗೆ ಲಾಸ್ಟ್ ದಿವಸ ಹೋಗ್ಬೇಕಾದಾಗ ಆವಾಗಂತೂ ಎಲ್ಲರೂ ಇರೋಬ್ಬರ ಏರಿಯಾದಲ್ಲೂ ಹೆಣ್ಮಕ್ಳು, ಸಣ್ಣ ಮಕ್ಕಳು ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ವಿಷನ್ ಮೇಲೆ ಕುಣಬೇಕು, ಕುಡಿಸ್ಕೊಂಡು ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮತ್ತು ಬಹಳ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆ ಮಾಡಿದ್ವಿ. ಅಲ್ಲಿ ಒಂದು ಎಳ್ಳೇಬೇಕು, ಅದು ಬ್ಯಾಲೆನ್ಸ್ ನಮ್ಮ ಹುಡುಗರಿಗೆ ಇಬ್ಬರಿಗೆ ಹಿಡಿಯಕ್ ಆಗ್ಲಿಲ್ಲ. ಬ್ಯಾಲೆನ್ಸು ಅದು ನೀರ್ ಒಳಗಡೆ ಬಿದ್ದು ಅದಂತೂ ತುಂಬಾ ಮೈ ಜುಂಬನಿಸುವ ಇದು. ಯಾವ ದೇವ್ರ ದಯದಿಂದ ಯಾರಿಗೂ ಏನು ಅನಾಹುತ ಆಗ್ಲಿಲ್ಲ. ಅವ್ರದ್ದೇನ್ ಮುಗ್ಧ ಮನಸ್ಸಿಂದ ಏನ್ ಮಾಡಿದ್ರು ಗಣೇಶಗೋಸ್ಕರ ಭಕ್ತಿ, ಆ ಭಕ್ತಿನ ಗಣೇಶ ಮೆಚ್ಚಿ ಅವರಿಗೆ ಇದು ಲಾಸ್ಟ್ ಅಲ್ಲ, ನಾನು ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದೇನೆ. ಆ ಸ್ಟುಡಿಯೋದಲ್ಲೇ ಎಲ್ಲ ವರ್ಕ್ ಮಾಡ್ಕೊಂಡ್ವಿ ನಾವು. ಬಟ್ ಆ ಜಾಗ ಕೊಟ್ಟೋದಲ್ಲ ಮಾಷಣ್ಣ ಕೂಡ ತುಂಬಾ ಥ್ಯಾಂಕ್ಸ್. ಪ್ರತಿಯೊಂದು ಸೆಟ್ ವರ್ಕ್ ಬೇಕಾದಂತ ವಸ್ತುಗಳಿಗಾಗ್ಲಿ, ಪ್ರತಿಯೊಂದು ಎದಕ್ಕಾಗ್ಲಿ ನಮ್ಮ ಕಾರ್ತಿಕ್ ಈಡಿಗರ್ ಅವರು ತುಂಬಾ ಬಹಳ ಹೆಲ್ಪ್ ಮಾಡಿದ್ರು. ಅವನಿಗೆ ಕೂಡ ಧನ್ಯವಾದಗಳು. ಫ್ರೆಂಡ್ಸ್ ಸರ್ಕಲ್ ಒಳಗೆ ಸೌಹಾರ್ದತೆ ಮೆರೆದವರು ಸಮೀರ್ ಅಂಡ್ ಮಾಬೂಸಾ ಅವರು ಕೂಡ ಜೊತೆಗೆಲ್ಲ ಸೇರಿ ಕೆಲಸ ರಾತ್ರಿ ಹಗಲು ಅಂತ ಎಲ್ಲ ಕೆಲಸ ಮಾಡಿದ್ವಿ. ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ಕಿರಣ ಅವ್ರದ್ದು ನಾನು ಹೇಳಲೇಬೇಕಂದ್ರೆ ಆ ಹುಡುಗ ಮಾತ್ರ ತುಂಬಾ ಬಹಳ ಕಷ್ಟಪಟ್ಟಿದ್ದಾನೆ ಅವನು ಅದರಲ್ಲಿ. ಅದೇ ತರ ನಮ್ಮ ಸೀನಿ ಮತ್ತೆ ನಮ್ಮ ಗಂಗು ಅವರು ಮತ್ತೆ ಅಜಯ್ ಅವರು ಮತ್ತೆ ನಮ್ಮ ಅಧ್ಯಕ್ಷ ನವೀನ್ ಅವರು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ನ ರೆಡಿ ಮಾಡಿದ್ರು. ಇದನ್ನೆಲ್ಲ ತೋರ್ಸ್ಲಿಕ್ಕೆ ನಮ್ ಗಂಗೋರಿಗೆ ಅವ್ರಿಗೂ ಒಂದು ಧನ್ಯವಾದಗಳು. ಯಾಕಂದ್ರೆ ವಿಡಿಯೋ ಈ ರೇಂಜಿಗೆ ಎಲ್ಲರೂ ಮನಸ್ಸು ಮುಟ್ಟೋ ತರ ನಾವು ಹೈಲೈಟ್ ಆಗ್ಬೇಕು ಯುವ ಗಜಪಡೆ ಅನ್ನೋದಕ್ಕೆ ಗಂಗೋರಿಗೆ ಒಂದು ಧನ್ಯವಾದಗಳು. ಅಂದ್ರೆ ಮೈಂಡಲ್ಲಿ ಮಾತ್ರ ಮಾಸ್ಟರ್ ಮೈಂಡ್ ಎಲ್ಲಾರ್ದು. ಇವ್ರ ಜೊತೆ ಸೇರಿ ನನಗೂ ಸ್ವಲ್ಪ ಕೆಲಸ ಮಾಡ್ಬೇಕನ್ನೋ ಬಹಳ ಹುಮ್ಮಸ್ಸು ಬಂದ್ಬಿಡುತ್ತೆ ನನಗೆ. ಮತ್ತೆ ನಮ್ಮ ಟೀಮ್ ಸಹ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಆ ಥರ ಫಿನಿಶಿಂಗ್ ಕೊಟ್ಟು ಜನ ಮನ್ಸು ಮುಟ್ಟೋ ಥರ ಮಾಡಿದೀವಿ ಅಂತ ನನಗೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಊಟ ಪ್ರಸಾದ ಅನ್ನ ಸಂತರ್ಪಣೆಗೂ ತುಂಬಾ ಜನ
ಸಹಾಯ ಮಾಡಿದ್ರು. ಅವ್ರಿಗೆಲ್ಲರಿಗೂ ನಮ್ಮ ಯುವ ಜಟ್ಪಡೆಯಿಂದ ಧನ್ಯವಾದಗಳು. ಇನ್ನು ಈ ವರ್ಷ ಈ ತರ ಕಾನ್ಸೆಪ್ಟ್ ಮಾಡಿದ್ರ ಇನ್ನೂ ಮುಂದಿನ ಸಾರಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡ್ರಿ. ಇಡೀ ಹರಪನಹಳ್ಳಿಗೆ ಅಂತೇಳ ಇಡೀ ಕರ್ನಾಟಕದಲ್ಲಿ ನಿಮ್ದೊಂದು ಒಳ್ಳೆ ಹೆಸರಾಗ್ಲಿ, ಈ ಯುವ ಗಜಪಡೆದ ಒಂದು ಒಳ್ಳೆ ಹೆಸರಾಗ್ಲಿ. ಆ ನಿಮ್ ಕಾನ್ಸೆಪ್ಟ್ ಎಲ್ಲರಿಗೂ ಎಲ್ಲ ಕರ್ನಾಟಕದ ಮನೆ ಮುಟ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.